ಎಲ್ಲರೂ ಇಡೀ ಸಮಾಜ ರೈತರನ್ನ ಒಂದು ಎಮೋಷನಲ್ ಟೂಲ್ ಅಂದ್ರೆ ಭಾವನಾತ್ಮಕವಾಗಿ ಬಳಸ್ಕೊಳ್ಳೋ ತರ ಆಗ್ಬಿಟ್ಟಿದೆ. ಮಾತೆತ್ತಿದ್ರೆ ರೈತ ಸಾಯ್ತಾ ಇದ್ದಾನೆ, ರೈತನ ಯಾರು ನೋಡ್ತಾ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಮಾಡ್ತಿಲ್ಲ, ಇವ್ರು ಮಾಡ್ತಿಲ್ಲ, ಇವ್ರು ಮಾಡ್ಲಿ, ಅವ್ರು ಮಾಡ್ಲಿ ಅಂತಾನೆ ಎಲ್ಲರೂ ನಿಮ್ಮ ಹೆಸರಲ್ಲಿ ಬಳಸ್ಕೊತಾ ಇದ್ದಾರೆ. ನನಗೂ ಕೂತ್ಕೊಂಡು ನಾನು ಪ್ರಶ್ನೆ ಹಾಕೊಂಡೆ, ನಾನ್ ಸರಿಯಾಗಿದ್ದೀನ, ನಾನು ಮಾತಾಡ್ತಾ ಇದ್ದೀನಲ್ಲ, ಇನ್ನೊಬ್ರ ಕಡೆ ಯಾಕೆ ಬೆರಳು ತೋರ್ಸೋದು, ನಾನೇ ಯಾಕೆ ಮಾಡಬಾರ್ದು ಅಂತ ನಾನೇ ಪ್ರಶ್ನೆ ಹಾಕೊಂಡೆ. ಸೊ ನನ್ಗನ್ನಿಸ್ತು, ನನಗೆಲ್ಲ ಕೊಟ್ಟಿದ್ದಾರೆ ಜನ. ಇವತ್ತು ಎಲ್ಲೋ ಇದ್ದವ್ ನಾನು ಕರ್ಕೊಂಬಂದು ಇಷ್ಟು ದೊಡ್ಡ ಸ್ಟಾರ್ ಮಾಡಿದ್ದಾರೆ, ಬಿಸ್ನಲ್ಲಿ ಟಿಕೆಟ್ ತಗೊಂಡು ನನ್ನ ಸಿನಿಮಾ ನೋಡ್ತಾರೆ, ನಾ ಫಂಕ್ಷನ್ಗೆ ಬಂದ್ರೆ ಇಷ್ಟು ಜನ ಸೇರ್ತೀರಾ, ಸಿಳ್ಳೆ ಹೊಡಿತೀರಾ, ಹಾರ ಹಾಕ್ತೀರಾ, ಇಷ್ಟೇನಾ ಜೀವನ ಅಂತ? ಏನೊಂದು ಮನೆ ಕಟ್ಟೋದು, ಒಂದು ಕಾರ್ ತಗೊಳ್ಳೋದು, ಇನ್ನೊಂದೇನೋ ಮಾಡೋದು, ಎಂಜಾಯ್ ಮಾಡ್ಬಿಡೋದು ಜೀವನ, ಲಾಸ್ಟಿಗೆ ಹಿಂಗೆ ಏನೋ ಸಾಧನೆ ಮಾಡಿ ಹೋಗ್ಬಿಡೋದು, ಇಷ್ಟೇನಾ ಅಂತ ನಾನು ಪ್ರಶ್ನೆ ಕೇಳ್ಕೊಳ್ಳೋಕೆ ಶುರು ಮಾಡಿದೆ. ಬಟ್ ಇಡೀ ರಾಜ್ಯದ ಮಾಡಿಸೋಷ್ಟು ಶಕ್ತಿ ನನಗಿಲ್ಲ, ದುಡ್ಡು. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ, ಇಷ್ಟೊಂದು ಜನ ಸೇರಿದಿರ ಅಲ್ಲ. ಒಂದು ಒಳ್ಳೆ ಕಾರ್ಯ ಯಶಸ್ವಿ ಆಗಕ್ಕೆ ಅದಕ್ಕೆ ಬೇಕಾಗತ್ತೆ ಏನೋ ಬೆಂಬಲ, ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ. ಅದನ್ನೆಲ್ಲ ನೀವು ಕೊಡ್ತೀರಾ. ಯಶೋಮಾರ್ಗ ಟೀಮ್ ಅದು ಏನು ಒಳ್ಳೆ ಕಾರ್ಯ ಮಾಡಕ್ಕೆ ಅಂತ ಹೊರಟಿದ್ದಾರೆ, ಅದಕ್ಕೆಲ್ಲ ನೀವು ಸಹಕರಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಹೌದಾ? ಜೊತೆಗೆ ಒಳ್ಳೆ ಕಾರ್ಯ ಅಂದ್ರೆ ಅಡ್ಡಿಗಳು, ಅರ್ಚನೆಗಳು ಎಲ್ಲ ಬಂದೇ ಬರುತ್ತೆ ಅಲ್ವಾ? ಅದಕ್ಕೆ ನಾವು ಕಿವಿ ಕೊಡದೆ ನಾವು ಒಳ್ಳೆ ಕಾರ್ಯ ಹಂಗೆ ನಡ್ಕೊಂಡು ಹೋಗ್ಬೇಕು ಅಂತ ನಾವು ವರ್ಕ್ ಮಾಡೋಣ. ಓಕೆ, ಇದೀರಾ ನೀವೆಲ್ಲ ನಮ್ ಜೊತೆ? ಸಾಕಾಗಿಲ್ಲ, ಇದೀರಾ ನಮ್ ಜೊತೆ? ವೆರಿ ಗುಡ್, ಧನ್ಯವಾದ. ಕೆಲಸ ಆಗ್ಬೇಕು ಅಂದ್ರೆ ತಟ್ಟು ಕೇಳುವಂತ ಶಕ್ತಿ ನೀವು ನನಗೆ ತುಂಬಿಸಿದೀರ ಅನ್ನೋದು ನನಗೆ ಗೊತ್ತು. ಅದು ವೇಸ್ಟ್ ಆಗಲ್ಲ. ಇವತ್ತು ಹೇಳ್ತಾ ಇದೀನಿ ಕೇಳಿ, ಇದು ಸ್ಟಾರ್ಟ್. ಪ್ರತಿ ಜಿಲ್ಲೆಯಲ್ಲೂ ಊರುಗಳಲ್ಲೂ ಇದಕ್ಕೆ ಆದಂತ ಕೋಟ್ಯಾಂತರ ಕೋಟಿ ಫಂಡ್ಗಳಿದೆ, ಸೆಂಟ್ರಲ್ ಗವರ್ಮೆಂಟ್ ಫಂಡ್ಗಳಿದೆ. ಕೆರೆ ಹೂಳೆತ್ತಿಸಬೇಕಾಗಿರೋದು ಆದ್ಯ ಕರ್ತವ್ಯ ಎಲ್ಲ ಸರ್ಕಾರಗಳದು, ಎಲ್ಲ ವ್ಯಕ್ತಿಗಳದು ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ನಾನು ಸರ್ಕಾರದ ವಿರುದ್ಧ ಆಗ್ಲಿ ಅಥವಾ ರಾಜಕಾರಣಿಗಳ ವಿರುದ್ಧವಾಗ್ಲಿ ಮಾತಾಡ್ತಾ ಇಲ್ಲ. ನಾನ್ ಮಾತಾಡ್ತಾ ಇರೋದು ವ್ಯವಸ್ಥೆ ವಿರುದ್ಧ. ನೀವುಗಳು ಸುಮ್ಮನಾಗ್ಬಿಟ್ಟಿದ್ದೀರಾ. ಈಗ ಈ ಕೆರೆ ನಿಮ್ಗೆ ಯಾರಿಗಾದ್ರೂ ಇದು ನೀರು ತುಂಬಿ ಇಲ್ಲೆಲ್ಲ ಬೇರೆ ತರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಒಂದ್ ಹೇಳ್ತೀನಿ, ನಂಬಿಕೆನೇ ಜೀವನ. ಇವತ್ತು ಈ ಕೆಲಸ ಮಾಡಿದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಗಲ್ಲ. ಈಗ ಮುಂದಿನ ಸಲ ಮಳೆ ಬಂದ ತಕ್ಷಣ ನೀರು ತುಂಬಿ ಫುಲ್ ಕೆರೆ ತುಂಬಿ ಬಿಡಲ್ಲ. ಈ ಕನಸು ಅಥವಾ ಈ ಕೆಲಸ ಇನ್ನು 3 ರಿಂದ 4 ವರ್ಷ ಆದ್ಮೇಲೆ ನಿಮಗೆ ಫಲ ಕೊಡುತ್ತೆ. ಬಟ್ ಇವತ್ತಿಂದ ಶುರು ಮಾಡ್ಬೇಕು ನಾವು.